ಬಿಗ್ ಬ್ರೇಕಿಂಗ್ನಲ್ಲಿ ಮೊದಲ ಸ್ಟೋರಿ ರಾಜ್ಯ ರಾಜಕೀಯದ್ದು, ಅದರಲ್ಲೂ ರಾಜ್ಯ ಬಿಜೆಪಿಯದ್ದೇ. ನೆನೆಯಿಂದಲೂ ಕೂಡ ಸಿಕ್ಕಾಪಟ್ಟೆ ಹೈಪ್ ತಗೊಂಡಂತಹ ಸ್ಟೋರಿ ಇದು. ಬಳ್ಳಾರಿ ಬಿಜೆಪಿಯಲ್ಲಿ ಮತ್ತೊಂದು ಹಂತದಂತಹ ಬಿರುಗಾಳಿ ಹೇಳ್ತಾ ಇದೆ. ಈಗ ಸ್ವಪಕ್ಷದ ವಿರುದ್ಧವೇ ಮುನಿಸ್ಕೊಂಡಿದ್ದಾರೆ ಮಾಜಿ ಸಚಿವರಾದಂತಹ ಶ್ರೀರಾಮುಲು. ಯಾಕಂದ್ರೆ ಇಲ್ಲಿ ಶ್ರೀರಾಮುಲು ವರ್ಸಸ್ ಜನಾರ್ದನ ರೆಡ್ಡಿ ಅನ್ನುವಂಥ ಫೈಟ್ ಏರ್ಪಟ್ಟಿದೆ. ಏಟು ಎದುರೇಟ ಅಂತ ಇದು. ಯಾಕೆಂದ್ರೆ ಸಂಡೂರು ಬೈ ಎಲೆಕ್ಷನ್ ಅಲ್ಲಿ ಸೋಲಾಯ್ತಲ್ಲ, ಯಾರ್ ಫೇಲ್ಯೂರ್ ಅದು ಅನ್ನುವಂತಹ ಚರ್ಚೆ ಬಂದಾಗ ಶ್ರೀರಾಮುಲು ಅವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೇ ಸೋಲಿಗೆ ಕಾರಣ ಅನ್ನೋ ಮಾತುಗಳು ಕೇಳಿ ಬಂತು. ರಾಮುಲು ಅವರು ಒಂದಷ್ಟು ಆರೋಪಗಳನ್ನ ಮಾಡಿದ್ರು ಜನಾರ್ದನ ರೆಡ್ಡಿ ಅವರ ಮೇಲೆ. ರೆಡ್ಡಿ ಮೇಲೆ ಸಿಟ್ಟು ಹೊರಗೆ ಹಾಕಿದ್ರು. ಈಗ ಜನಾರ್ದನ ರೆಡ್ಡಿ ಅವರು ತಿರುಗಿಟ್ಟು ಕೊಡ್ತಾರೆ, ಇದಕ್ಕೆ ಉತ್ತರ ಕೊಡ್ತಾರೆ. ಇದಕ್ಕೆ ಶ್ರೀರಾಮುಲುಗೆ ಇವತ್ತು ತುರ್ತು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ಶಾಸಕ ಜನಾರ್ದನ ರೆಡ್ಡಿ ಅವರು. ಮಧ್ಯಾಹ್ನ 12 ಗಂಟೆಗೆ ಅವರ ನಿವಾಸದಲ್ಲೇ ಬೆಂಗಳೂರಿನ ಪಾರಿಜಾತ ಅಪಾರ್ಟ್ಮೆಂಟು ಅಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ. ಆಮೇಲೆ ರಾಮುಲು ಸರಿಯಾಗಿ ಕೆಲಸ ಮಾಡಿಲ್ಲ ಆ ಸಂದರ್ಭದಲ್ಲಿ ಅಂತೇಳಿ ಏನು ಆರೋಪ ಮಾಡಿದ್ರಲ್ಲ, ಅದಕ್ಕೆ ತಿರುಗೇಟೇನಾದರೂ ಕೊಡ್ತಾರಾ ಅಂತ ಶಾಸಕರು. ಜೊತೆಗೆ ಒಂದಷ್ಟು ಆರೋಪಗಳನ್ನು ಜನಾರ್ದನ ರೆಡ್ಡಿ ಅವರ ಮೇಲೆ ಶ್ರೀರಾಮುಲು ಅವರು ಮಾಡಿದ್ರು, ನಮಗೆ ಕೆಲಸ ಮಾಡೋಕ್ಕೆ ಬಿಡಲಿಲ್ಲ ಅನ್ನೋ ರೀತಿಯಾಗಿ. ಹಾಗಾಗಿ ಅದೆಲ್ಲದಕ್ಕೂ ಕೂಡ ಒಂದು ತಿರುಗೇಟಾಗಿರಲಿ ಅಥವಾ ಉತ್ತರ ಆಗಿರಲಿ, ಅದನ್ನು ನಿರೀಕ್ಷಿಸೋ ಸಾಧ್ಯತೆ ಇದೆ ಮಧ್ಯಾಹ್ನದ ಪ್ರೆಸ್ ಮೀಟ್ನಲ್ಲಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳನ್ನು ಗಮನಿಸ್ತಾ ಹೋಗೋದಾದ್ರೆ ಈಗ ಸದ್ಯಕ್ಕೆ ಶ್ರೀರಾಮುಲು ವಿರುದ್ಧ ಶ್ರೀರಾಮುಲು ಆರೋಪ ಮಾಡಿದ್ರಲ್ಲ ಜನಾರ್ದನ ರೆಡ್ಡಿ ಅವರ ವಿರುದ್ಧ, ಈ ಆರೋಪಕ್ಕೆ ತಕ್ಕ ಉತ್ತರ ಸಿಗುತ್ತಾ ಅಂತ ಮಧ್ಯಾಹ್ನ? ಶರತ್, ಇವತ್ತು ಯಾಕಂತ ಹೇಳಿದ್ರೆ ಶ್ರೀರಾಮುಲು ವಿರುದ್ಧ ರೆಡ್ಡಿ ಮತ್ತೆ ಅವರ ಟೀಮ್ ಒಂದ್ ರೀತಿ ಅಸಮಾಧಾನ ಹೊರ ಆಗ್ತಾ ಇದೆ. ಅದೇ ರೀತಿಯಾಗಿ ಸಭೆಯಲ್ಲೇ ಪ್ರಸ್ತಾಪ ಆಯಿತು, ಶ್ರೀರಾಮುಲು ಅವರು ಸಂಡೂರಿನಲ್ಲಿ ಕೆಲಸ ಮಾಡಿಲ್ಲ, ಅದು ಕೂಡ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿ ಪಕ್ಷದ ಅಭ್ಯರ್ಥಿ ವಿರುದ್ಧನೇ ಕೆಲಸ ಮಾಡಿದ್ರು ಅಂತ ಆರೋಪಗಳು ಕೇಳಿಬಂತು. ಹೀಗಾಗಿ ಇದು ರಾಧಾಮೋಹನ್ ದಾಸ್ ಅವರು ಶ್ರೀರಾಮುಲು ಹೇಳಿದ್ದಾದ್ರೂ ಕೂಡ ಅದರ ಮೂಲ ಎಲ್ಲಿದೆ ಅಂತ ಹೇಳಿದ್ರೆ ಜನಾರ್ದನ ರೆಡ್ಡಿ ಅವರು ಹೇಳಿ ಮಾಡಿಸಿದ್ದಾರೆ, ಅವರೇ ದೂರು ಕೊಟ್ಟಿದ್ದಾರೆ. ಹೀಗಾಗಿ ಅವರ ವಿರುದ್ಧನೇ ಅವರು ವಿರುದ್ಧ ಷಡ್ಯಂತ್ರವನ್ನು ಸಾಕಷ್ಟು ದಿನಗಳಿಂದ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹಿಂದೆನೂ ಕೂಡ ಹೇಳ್ಕೊಂಡಿದ್ರು. ಅದೇ ರೀತಿಯಾಗಿ ಇವತ್ತು ಒಂದೇ ರಾತ್ರಿಯಲ್ಲಿ ಕಲಹ ದೊಡ್ಡ ಮಟ್ಟಕ್ಕೆ ಏರಿದೆ. ಹೀಗಾಗಿ ಶ್ರೀರಾಮುಲು ಅವರು ಜನಾರ್ದನ ರೆಡ್ಡಿ ಅವರ ವಿರುದ್ಧ ಸಾಲು ಆರೋಪವನ್ನು ಮಾಡಿದ್ದಾರೆ. ಈ ಎಲ್ಲಾ ಆರೋಪಗಳು, ಯಾಕಂದ್ರೆ ಶ್ರೀರಾಮುಲು ಅವರು ಬಹಿರಂಗ ಒಂದಿಷ್ಟು ಮಾತಾಡಿದ್ರು, ಆದರೆ ಇಲ್ಲೂ ಕೂಡ ಜನಾರ್ದನ ರೆಡ್ಡಿ ಅವರು ಇನ್ನೂ ಕೂಡ ಮಾತಾಡಿರ್ಲಿಲ್ಲ. ಹೀಗಾಗಿ ಇವತ್ತು ಮೌನವನ್ನು ಮುರಿಯುವಂತ ಸಾಧ್ಯತೆ ಇರುತ್ತೆ. 12 ಗಂಟೆಗೆ ತಮ್ಮ ಪಾರಿಜಾತ ನಿವಾಸ ಅಲ್ಲಿ ಸಾಕಷ್ಟು ಸುದ್ದಿಗೋಷ್ಠಿಯನ್ನು ಮಾಡಿದ್ರು. ಹಿಂದೆನೂ ಕೂಡ ಪಾರಿಜಾತ ನಿವಾಸದಲ್ಲಿ ಸುದ್ದಿಗೋಷ್ಠಿಯನ್ನ ಜನಾರ್ದನ ರೆಡ್ಡಿ ಅವರು ಮಾಡ್ತಾರೆ. ಜನಾರ್ದನ ರೆಡ್ಡಿ ಅವರು ಮಾಡಿ ಏನ್ ಹೇಳ್ತಾರೆ ಅನ್ನೋ ಕುತೂಹಲ. ಯಾಕಂತ ಹೇಳಿದ್ರೆ ಶ್ರೀರಾಮುಲು ವಿರುದ್ಧ ಮತ್ತೊಂದಿಷ್ಟು ಆರೋಪಗಳನ್ನು ಮಾಡಬಹುದು, ಸಾಕ್ಷಿಗಳನ್ನ ರಿಲೀಸ್ ಮಾಡಬಹುದು. ಹೀಗಾಗಿ ಹೈಕಮಾಂಡ್ ಅಷ್ಟರವರೆಗೆ ಇಂಟರ್ಫಿಯರ್ ಆದ್ರೆ, ಯಾಕಂದ್ರೆ ಜನಾರ್ದನ ರೆಡ್ಡಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ, ರೆಡ್ಡಿ ಅವರು ಮತ್ತೆ ಒಂದಿಷ್ಟು ಆರೋಪಗಳು ಮಾಡ್ತಾ ಹೋದ್ರೆ ರಬ್ಬ ಆಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ಹಿಂದೆ ಗೊತ್ತಿದೆ, ಯಾಕಂತ ಹೇಳಿದ್ರೆ ಜನಾರ್ದನ ರೆಡ್ಡಿ ಅವರು ಅದೇ ರೀತಿಯಾಗಿ ಶ್ರೀರಾಮುಲು ಅವರು ಈ ಒಂದು ಬಂಡಾಯ ಎದ್ದಾಗ ಏನೇನಾಯ್ತು, ಬಿಜೆಪಿಗೆ ಡ್ಯಾಮೇಜ್ ಆಯ್ತು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಹೀಗಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಅವ್ರನ್ನ ಬಾಯಿ ಮುಚ್ಚುವಂತ ಪ್ರಯತ್ನ ಮಾಡುತ್ತಾ 12 ಗಂಟೆಗೆ ಏನು ಮಾತಾಡ್ತಾರೆ ಅನ್ನೋದೇ ಕುತೂಹಲ. ಹೀಗಾಗಿ ಇಲ್ಲಿ ಜನಾರ್ದನ ರೆಡ್ಡಿ ಅವರ ಪ್ರೆಸ್ ಮೀಟ್ ಸಾಕಷ್ಟು ಕುತೂಹಲ ಮೂಡಿಸಿದೆ. ಒಂದು ಮಾಹಿತಿಗಳ ಪ್ರಕಾರವಾಗಿ ಶ್ರೀರಾಮುಲು ವಿರುದ್ಧ ಒಂದಿಷ್ಟು ದಾಖಲೆಗಳನ್ನು ಬಿಡಬಹುದು ಅಥವಾ ವಾಗ್ದಾಳಿಗಳನ್ನು ನಡೆಸಬಹುದು, ಅದೇ ರೀತಿ ಸ್ಪಷ್ಟನೆಯನ್ನು ಕೂಡ ಕೊಡಬಹುದು. ಯಾಕಂತ ಹೇಳಿದ್ರೆ ಅಲ್ಲಿ ಒಂದಿಷ್ಟು ವರ್ಷ ಅಂತಿತ್ತು. ಮೊದಲು ಸ್ನೇಹಿತರಾಗಿದ್ದು ಶ್ರೀರಾಮುಲು ಅವರು, ಅದೇ ರೀತಿಯಾಗಿ ಜನಾರ್ದನ ರೆಡ್ಡಿ ಅವರು. ಆದ್ರೆ ಈಗ ಮತ್ತೆ ಪುನಃ ಇಬ್ರು ವೈರತ್ಯವನ್ನು ಸಾಧಿಸಿಕೊಳ್ತಿದ್ದಾರೆ. ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಪಕ್ಷದ ಹಿರಿಯರು ಇಂಟರ್ಫಿಯರ್ ಆಗಿ ಇದನ್ನ ಸಮಾಧಾನ ಮಾಡಬಹುದಾ, ಅಥವಾ ರೆಡ್ಡಿ ಅವರು ಈ ಸಂಬಂಧಪಟ್ಟ ಹಾಗೆ ಮತ್ತೊಂದಿಷ್ಟು ವಾಗ್ದಾಳಿ ನಡೆಸಿ ಮತ್ತಷ್ಟು ಸಮರಕ್ಕೆ ನಾಂದಿ ಹಾಡ್ತಾರೆ ಅನ್ನೋದು ನೋಡ್ಬೇಕಾಗುತ್ತೆ. ಶರತ್, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.